ಜಂತರ್ ಮಂತರ್ನಲ್ಲಿ ಹಿಂದೂ ದೇವತೆಗಳ ಅವಮಾನ ಮತ್ತು ಹೇಟ್ ಸ್ಪೀಚ್. ಕುನಾಲ್ ಕಮ್ರಾ ಮತ್ತು ಪ್ರಕಾಶ್ ರಾಜ್ ವಿರುದ್ಧ ಪ್ರಕರಣ ದಾಖಲಿಸಿ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಸುಪ್ರೀಂ ಕೋರ್ಟ್ ವಕೀಲರ ಆಗ್ರಹ. ನವದೆಹಲಿ: ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಮತ್ತು ಸೋನಂ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ ನೀಟ್ NEET ಪರೀಕ್ಷೆಯ ವಿಷಯವಾಗಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಬಹಿರಂಗವಾಗಿ ಹಿಂದೂ ಧರ್ಮಕ್ಕೆ ಅವಮಾನ ಮತ್ತು ದೇಶವಿರೋಧಿ ಪ್ರಚೋದನೆ ನೀಡುತ್ತಿರುವುದು ಬೆಳಕಿಗೆ ಬಂದಿದೆ. ಇದರ ವಿರುದ್ಧ ಇಂದು ಸುಪ್ರೀಂ ಕೋರ್ಟ್ ವಕೀಲರು ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ಜಂಟಿ ನಿಯೋಗವು ನವದೆಹಲಿಯ ಸಂಸದ್ ಮಾರ್ಗ ಪೊಲೀಸ್ ಠಾಣೆಯಲ್ಲಿ ಲಿಖಿತ ದೂರು ದಾಖಲಿಸಿದ್ದು, ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದೆ. ಸಂಸದ್ ಮಾರ್ಗ ಪೊಲೀಸ್ ಠಾಣೆಯ SHO ಅವರನ್ನು ಖುದ್ದಾಗಿ ಭೇಟಿ ಮಾಡಿ ಈ ಮನವಿಯನ್ನು ಸಲ್ಲಿಸಲಾಯಿತು. ಈ ನಿಯೋಗದಲ್ಲಿ ಸುಪ್ರೀಂ ಕೋರ್ಟ್ ವಕೀಲರಾದ ಮಕರಂದ್ ಅಡ್ಕರ್, ಅಮಿತಾ ಸಚ್ದೇವ್, ಅತುಲ್ ಶರ್ಮಾ, ಮಯಾಂಕ್ ದ್ವಿವೇದಿ, ಕೇಶರಿ ಸತ್ಯ, ಪಾರ್ಥ್ ಯಾದವ್, ಯಾದವೇಂದ್ರ ಸಕ್ಸೇನಾ ಅವರೊಂದಿಗೆ ಹಿಂದೂ ಜನಜಾಗೃತಿ ಸಮಿತಿಯ ದೆಹಲಿ ರಾಜ್ಯ ಸಂಯೋಜಕರಾದ ಶ್ರೀ ಕಾರ್ತಿಕ್ ಸಾಳುಂಕೆ ಮತ್ತು ಶ್ರೀ ಶ್ರೀರಾಮ್ ಲುಕತುಕೆ ಉಪಸ್ಥಿತರಿದ್ದರು. ದೂರಿನಲ್ಲಿ ತಿಳಿಸಿರುವ ಮುಖ್ಯಾಂಶಗಳು: ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕುನಾಲ್ ಕಮ್ರಾ ವೇದಿಕೆಯಿಂದ ಈ ಸರ್ಕಾರವು ಹಲವು ವರ್ಷಗಳಿಂದ ಸೀತೆಯ ಪತಿಯ ರಾಮನ ಹೆಸರನ್ನು ತೆಗೆದುಕೊಂಡು ನೀತಾಳ ಪತಿಯ ಮುಕೇಶ್ ಅಂಬಾನಿ ಕೆಲಸ ಮಾಡುತ್ತಿದೆ ಎಂದು ಅತ್ಯಂತ ಅವಮಾನಕರ ಹೇಳಿಕೆ ನೀಡುವ ಮೂಲಕ 100 ಕೋಟಿ ಹಿಂದೂಗಳ ಭಾವನೆಗಳಿಗೆ ಪ್ರತಿಭಟನೆಯ ವೇದಿಕೆಯಿಂದ ಮಹಿಳೆಯೊಬ್ಬರು ಸಬ್ ಬುತ್ ಉಠ್ವಾಯೆ ಜಾಯೆಂಗೆ, ಬಸ್ ನಾಮ್ रहेगा, ಅಲ್ಲಾ ಕಾ ಎಲ್ಲಾ ಮೂರ್ತಿಗಳನ್ನು ತೆಗೆದುಹಾಕಲಾಗುವುದು ಮತ್ತು ಕೇವಲ ಅಲ್ಲಾಹನ ಹೆಸರು ಮಾತ್ರ ಉಳಿಯುತ್ತದೆ ಎಂಬ ಪಾಕಿಸ್ತಾನಿ ಕವಿ ಫೈಜ್ ಅಹ್ಮದ್ ಫೈಜ್ ಅವರ ಪ್ರಚೋದನಾಕಾರಿ ಗೀತೆಯನ್ನು ಹಾಡಿದ್ದಾರೆ. ಇದು ನೇರವಾಗಿ ಭಾರತ ಸರ್ಕಾರದಿಂದ ನಿಷೇಧಿಸಲ್ಪಟ್ಟಿರುವ ಉಗ್ರಗಾಮಿ ಸಂಘಟನೆ ಸಿಮಿ ಜೊತೆಗೆ ನಂಟು ಹೊಂದಿರುವ ಮತ್ತು ದೆಹಲಿ ಗಲಭೆಯ ಆರೋಪಿ ಉಮರ್ ಖಾಲಿದ್ನ ತಂದೆ ಸೈಯದ್ ಕಾಸಿಂ ರಸೂಲ್ ಇಲ್ಯಾಸ್ ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಟ ಪ್ರಕಾಶ್ ರಾಜ್ ವೇದಿಕೆಯಿಂದ ನಮ್ಮನ್ನು ಭಯೋತ್ಪಾದಕರು ಅಥವಾ ಪಾಕಿಸ್ತಾನಿಗಳು ಎಂದು ಕರೆದರೂ ಪರವಾಗಿಲ್ಲ ಎಂದು ಹೇಳುತ್ತಾ ಯುವಕರನ್ನು ವ್ಯವಸ್ಥೆಯ ವಿರುದ್ಧ ಬಂಡಾಯೇಳಲು ಪ್ರಚೋದಿಸಿದ್ದಾರೆ. ಇದರಿಂದ ಇದು ವಿದ್ಯಾರ್ಥಿಗಳ ಪ್ರತಿಭಟನೆಯಾಗಿರದೆ ದೇಶವಿರೋಧಿ ಮತ್ತು ಎಡಪಂಥೀಯ ಸಿದ್ಧಾಂತದ ಜನರ ರಾಜಕೀಯ ಅಜೆಂಡಾ ಆಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ಮನವಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಟ್ ಸ್ಪೀಚ್ ದ್ವೇಷ ಭಾಷಣ ಪ್ರಕರಣದಲ್ಲಿ ನೀಡಿರುವ ಐತಿಹಾಸಿಕ ತೀರ್ಪನ್ನು ಶಾಹೀನ್ ಅಬ್ದುಲ್ಲಾ ವಿರುದ್ಧ ಭಾರತ ಒಕ್ಕೂಟ ಉಲ್ಲೇಖಿಸಲಾಗಿದ್ದು, ಅದರಂತೆ ಪೊಲೀಸರು ಸ್ವಯಂಪ್ರೇರಿತರಾಗಿ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ. ಅಲ್ಲದೆ ಭಾರತೀಯ ನ್ಯಾಯ ಸಂಹಿತೆ BNS 2023 ರ ಸೆಕ್ಷನ್ 299 ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ, 196 ದ್ವೇಷ ಹರಡುವುದು, 152 ದೇಶದ ಸಮಗ್ರತೆಗೆ ಧಕ್ಕೆ ಮತ್ತು 353 ಪ್ರಚೋದನಾಕಾರಿ ಹೇಳಿಕೆಗಳು ಅಡಿಯಲ್ಲಿ ತಕ್ಷಣವೇ FIR ದಾಖಲಿಸಲು ಒತ್ತಾಯಿಸಲಾಗಿದೆ. ಇದರೊಂದಿಗೆ ಈ ಆಂದೋಲನದ ಫಂಡಿಂಗ್ ಮತ್ತು ಸಿಮಿ ಸಂಘಟನೆಯ ನಂಟಿರುವ ಜನರ ಸಹಭಾಗದ ಬಗ್ಗೆ ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ UAPA ಅಡಿಯಲ್ಲಿ ಸಮಗ್ರ ತನಿಖೆ ನಡೆಸುವಂತೆ ಕೇಂದ್ರ ಗೃಹ ಸಚಿವರು ಮತ್ತು ದೆಹಲಿ ಪೊಲೀಸ್ ಕಮಿಷನರ್ ಅವರಿಗೂ ಈ ಪತ್ರದ ಮೂಲಕ